ಯವ್ವ ತಗೋರ್ಬೆ ಚಲೋ ತೆಗೆ ಶರ್ಬತ್ ಮಾಡ್ಕೊಂಬಂದನು ಹಿಡಿ. ಹ್ಞೂ ಯವ್ವ. ಇವೇನಿವು ಹೊಸ ಗಲಾಸ ಎಲ್ಲಿಂದ ಬಂದು? ಅಲ್ಲವ ಇವೆಲ್ಲಿಂದ ಬಂದು ಹೊಸ ಗಲಾಸ? ನಾ ಎಂದು ನೋಡಿರ್ಕೆ ಇಲ್ಲ ಇವನ್ನ. ಇವ್ರು ಎತ್ತೀರಿ ಮೊನ್ನೆ ಇಲ್ಲೇ ಮಾರಾಕ್ ಬಂದಿದ್ದು ರೀ. ಹಳೆ ಮುಡ್ಕ ಜಾಡ್ನಿ ಎಲ್ಲ ಹಾಕಿರ ಗ್ಲಾಸು ಕಪ್ಪು ಅಮ್ಟಿ ಬಟ್ಲ ಅದು ಕೊಡಕತ್ತಿದ್ರೆ ಅವಾಗ ತಗೊಂಡಿನಿ ನೋಡ್ರಿ. ಹ್ಞೂ ಹಳೆ ಮುಡ್ಕೋರ್ ಜಾಡ್ನಿ ಎಲ್ಲ ಹಾಕಿದೇನ ಕಣ್ಣು ಕುಕ್ಕಾಕತ್ತಿದ್ದು ನೋಡಿ ನಿನಗವು. ಹಳೆ ಕಾಲದ್ದು ಹಳೆ ಸಾಮಾನುಗಳು ಏನಾರ ಇರ್ಲಿ ಬಿಡು ಅಂತ ನಾ ಇಟ್ಟಿರ್ತಾನ. ಅವ್ನು ಯಾವಾಗ ಮುಡ್ಕಾಕ್ ಹಾಕಿ ಏನಾರ ತಗೋತಾನೋ ಅಂತ ಹೇಳಿ ಕಾಯ್ತಿರ್ತೀನಿ ನೋಡ ಹಂಗ. ಅಯ್ಯ ಅದು ಬೇಕು ಇದು ಬೇಕು ಅಂತ ಹೇಳಿ ಆ ಹಳೆ ಜಾಡ್ನಿ ಎಲ್ಲ ಇಟ್ಕೊಂಡ ಏನ್ ಮಾಡುದ್ರಿ ಎತ್ತೀರಿ ಅವನ್ನ? ಅದಕ್ಕ ಅವನ್ನೆಲ್ಲ ಹಾಕಿ ಇವನ್ನ ಗಲಾಸದು ತಗೊಂಡ್ರಿ. ಚಂದದಾವದಿಲ್ರಿ? ಹ್ಞೂ ಚಂದೇನೋ ಅದಾವ ಬಿಡ. ಈ ಮನ್ಯಾಗ ಯಾವತ್ತಿಂದ ನೀನೇ ಹಿರಿತನ ಮಾಡಕತ್ತಿದಿ? ಹಿರಿತನಾರೆ ನೀವಿರು ಮಠ ಭಾಗ್ಯ ಎಲ್ಲೈತ್ರಿ ಎತ್ತೀರಿ ನನಗ. ಈಗ ಏನ್ ಸರ್ಕಾರದ ಭಾಗ್ಯನು ಎಲ್ಲ ನೀವ ತಗೋಕತ್ತೀರಲ್ರಿ. ಭಾಗ್ಯಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಎಲ್ಲಾ ರೊಕ್ಕನು ನಿಮ್ಗ ಜಮಾ ಮಾಡಕೋಕತ್ತೀರಲ್ರಿ. ನೀವಿರು ಮಠ ನನ್ಗೆ ಯಾ ಹಿರಿತನೂ ಇಲ್ರಿ, ಯಾ ಲಕ್ಷ್ಮಿ ಅನುದಾನ ಅವು ಇವು ಏನು ಬರುದಿಲ್ರಿ ಎತ್ತೀರಿ. ಆಮೇಲೆ ನೋಡ್ರಿ ಎಲ್ಲ ನೀನು ಎಷ್ಟ್ ಸಂಕಟ ಪಡಿಕಿದ್ದಿ ನೀನು. ನಿನ್ ಮನ್ಸಿನ ಮಾತಾ ಇವತ್ತು ಹೊರಗೆ ಬಂತ್ ನೋಡ. ನಾ ಏನನ್ರಿ ಎತ್ತೀರಿ? ನೀ ಏನಂತೀವ? ನೀನೇಂತಿ? ನಿನ್ ಮನಸ್ಸಿನಾಗ ಇರೋದನ್ನ ಹೇಳಿದಲ್ಲ. ಅಲ್ಲ ನಾ ಇರೋ ಮಠ ಪಾಪ ನಿನಗ ಗೃಹಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಏನು ಬರವಲ್ಲು. ಎಷ್ಟ ತರಾಸ್ ಮಾಡ್ಕೋತಿರ್ಬೇಕು. ಅದಕ್ಕ ದೇವ್ರ ಹತ್ರ ಬೇಡ್ಕೋತಿ ಕಾಂತತೆ. ಲಘು ನನ್ನ ಮತ್ತೆ ನಿನ್ನಂತೆ ಕರ್ಕೊಂಡ್ಬಿಡಪ್ಪ, ಎಲ್ಲಾ ಲಕ್ಷ್ಮಿಗಳು ಅವಾಗ ನನಗ ಹೊಲದ್ ಬರ್ತಾರು ಅಂತ ಹೇಳಿ. ಹೌದಿಲ್ಲ? ಇವನ ಇಲ್ರಿ ವಾತಿರಿ ಏನೋ ಬಾಯಿ ತಪ್ಪೆ ಹಂಗ್ ಬಂದ್ಬಿಡ್ತ ಅಷ್ಟರಿ. ನೀವ್ ಅಂದ್ರಲ್ರಿ ಮತ್ತ ನೀನ ಹಿರಿತನ ಮಾಡತೀನ ಅಂತ. ಅದಕ್ಕ ನೀವಿರು ಮಠ ನನಗೆ ಯಾವಾಗ ಹಿರಿತನ ಮಾಡೋದು ಸಿಗ್ಬೇಕ್ರಿ ಚಾನ್ಸ್ ಅಂತ ಹೇಳಿ ಅನ್ನಕ್ ಹೋಗಿ ಹಂಗ ಅಂದ್ಬಿಟ್ರಿ ಐತಿರಿ. ಆದ್ರೆ ಬೇರೆ ಏನು ಉದ್ದೇಶ ಇಲ್ರಿವ. ನೀವ ಈ ಮನೆಗೆ ಹಿರಿಯಾರ್ರಿ. ನೀವ್ ಇರಕಾಗ್ಲಿ ನಾ ಎದ್ರ ಹಿರಿತನ ಮಾಡುದ್ರಿ? ನೋಡ್ವೈನಿ ನನ್ನ ಮಗಳು ಬಾ ಶನಕಿ ಅಂತೀರಿ. ನಿಮ್ ಮಗಳು ನನ್ ಲಗುನ ಮ್ಯಾಲ ಕಳಿಸಿ ಸರ್ಕಾರದ ರೊಕ್ಕೆಲ್ಲ ತನಗ ಯಾವಾಗ ಬರ್ತತೋ ಅಂತ ಕಾಯಕತ್ತಾಳ. ಅಲ್ಲ ಮುಡ್ಕರ್ ಜಾಡ್ನಿ ಎಲ್ಲ ಅವ್ನ ಹಾಕಿಕಾರ ಈ ಗಿಲಾಸು ಎಲ್ಲ ಹಿರಿತನ ಮಾಡಿ ತಗೊಂಡಾಳು. ಯಾರನ್ನ ಕೇಳಿ ಹಿರಿತನ ಮಾಡಿದಿ ಅಂತ ನಾ ಕೇಳಿರ ಆಕಿ ತನ್ನ ಮನಸ್ಸಿನ ಆಸೆ ಎಲ್ಲ ಹೊರಗೆ ಹೇಳ್ಬಿಟ್ಲ್ರಿ. ಏನ್ ಮಾಡುದು ನೋಡ್ರಿ ಅವ್ವ. ನಾನು ಸಾವು ಬಯಸುವಂತ ಸೊಸಿ ಸಿಕ್ಕಾಳ ನನಗ. ದೇವ್ರ ಸಿದ್ದಾರೂಢಜ್ಜ ನಾನು ಕರ್ಕೊಂಡ್ಬಿಡಪ್ಪ. ನನಗೆ ಇದನ್ನೆಲ್ಲ ನೋಡಕ್ ಆಗುಲ್ಲ. ನನಗೆ ಕಿಮ್ಮತ್ತಿಲ್ಲದ ಮನ್ಯಾಗ ನನಗೆ ಇರಕ್ ಆಗುದಿಲ್ಲ. ನಾನು ಸಾವು ಬಯಸುವಂತ ನನ್ನ ಸೊಸಿ ಕೈಯಾಗ ನಾ ಹೆಂಗ ಜೀವಂತವಾಗಿರ್ಲಿ? ಬ್ಯಾಡಪ್ಪ ನನಗ ಈ ಜಲಮ್ ನನಗೂ ಮರೇ ಬೇಡ. ಕರ್ಕೊಂಡ್ಬಿಡ್ ನಾನು. ಅವ್ವ ಅದೇನೋ ಅಂತಾರಲ್ಲ 1 ರೂಪಾಯಿಕ 100 ರೂಪಾಯಿದ ಆಕ್ಟಿಂಗ್ ಮಾಡೋರ್ ಅಂತೇಳಿ ನಮ್ಮ ಅತ್ತೆ ಅಂತವ್ರು ನೋಡೇನ ಹಂಗೆಲ್ಲ ಮಾತಾಡ್ತಿರ್ಬೇಕು ನೋಡ್ರಿ. ಬರೀ ಒಂದಿ ಸೊಟ್ಟು ಗ್ಲಾಸು ಪ್ಲೇಟು ತಗೊಂಡಿದ್ದಕ್ಕ ನಮ್ಮ ಅವ್ವನ ಮುಂದೆ ಏನೇನೆಲ್ಲ ತೊಡ್ಕೋಕತ್ತಾರ ನೋಡ್ರಿ. ಏನ್ ಮಾಡ್ಲಿ ಇವನ ಇದರಿಂದ ಹೆಂಗ್ ತಪ್ಪಿಸ್ಕೋಲಿ? ವೈನಿ ಅಕ್ಕಿ ಸಣ್ಣಾಕಿ ಏನೋ ನಿಮಗೆ ಹೇಳೋದು ಮರೆತು ಬಿಟ್ಟ ತಗೋರಿ. ನೀವ್ಯಾಕೆ ಮನಸ್ಸಿಗೆ ಅಷ್ಟೆಲ್ಲ ನಿಗ್ರಹ ಮಾಡ್ಕೋಕತ್ತೀರಿ? ಹಂಗೆಲ್ಲ ಏನೂ ಇಲ್ಲ. ಹಂಗೆಲ್ಲ ವಿಚಾರ ಮಾಡೋದಿಲ್ರಿ ಆ ಹುಡುಗಿ. ನೀವು ಸುಮ್ಮಿರಿ ವೈನಿ. ಏನನೋ ಯವ್ವ ನಿಮ್ಮ ಮಗಳ ಕೈಯಾಗ ಇನ್ನ ಏನೇನಾಯ್ತು ಯಾರಿಗೆ ಗೊತ್ತು ನನ್ನ ಪರಿಸ್ಥಿತಿ. ನಾವು ನಮ್ಮ ಅತ್ತಿ ನಂಗೈಯಾಗ ಇಟ್ಕೊಂಡು ನೋಡ್ಕೋತಾವ. ನಾಳೆ ನನ್ನ ಸೊಸಿ ನನ್ನ ಎಲ್ಲಿಟ್ಟು ನೋಡ್ಕೋತಾಳೋ ಏನ್ ಮಾಡ್ತಾಳೋ ನನಗೀಗ ಚಿಂತೆ ಹತ್ತಿ ಬಿಟ್ಟತೆ. ಯವ್ವ ಒಂದ್ ಶರ್ಬತ್ತಿನ ಜಗಳ ಎಲ್ಲೆಲ್ಲಿ ಮಠ ಒಯ್ತಾರೋ. ಮಾತಾಡೋದನ್ನ ಇವ್ರು ನೋಡಿ ಕಲ್ಕೋಬೇಕು ನೋಡು. ಅಯ್ಯೋ ಬಿಡ್ರಿ ವೈನಿ, ಗಾಡಿ ತೊಳ್ದಂಗ ಹಂಗ ರಾಡಿ ಹೊಂಡೋದನ್ನ ಹಂಗ ಜಗಳ ಮುಂದುವರ್ಸ್ಕೊಂತ ಹೋದ್ರ ಮುಂದೆ ಒರಿತೈತ್ರಿ. ಶರ್ಬತ್ ಕುಡೀರಿ, ಮೊದಲ ಸಮಾಧಾನ ಮಾಡ್ಕೋರಿ. ಶರ್ಬತ್ ಕುಡೀರಿ. ಹ್ಞೂನ್ರವ ಮಾಡ್ಕೊಳಬೇಕಲ್ಲ. ಇಂಥ ಸಸ್ತ್ಯಾರಿಗೆ ಅಂಜಿ ನಡೆದ್ರ ಜೀವನ ನಡೆಯೋದಿಲ್ರಿ. ಈಗ ಇವ್ರನ್ನ ಹೆದರ್ಸ್ಕೊಂತನ ನಡಿಬೇಕ. ನಾ ಬಿಟ್ಟ ನನ್ನ ಮುಂದೆ ಆಟ ತೋರ್ಸಾಕತ್ರ ನೋಡಂದ್ರೆ ನಿನ್ ಮಗಳನ್ನ ಹೆಂಗ್ ದಾರಿ ತರ್ತಾನೋ ಅಂತ ಹೇಳಿ. ಕುಡ್ರಿ ಶರ್ಬತ್ ಕುಡ್ರಿ ನೀವು. ಸಪ್ಪ ಅಂತೂ ಇಂತೂ ಮುಗೀತು. ಇಲ್ಲಿ ನೋಡ ಈ ಮನ್ಯಾಗ ಹೇಳಕ್ ಕೇಳಕ್ ಯಾರು ಇಲ್ಲ ಅಂತ ತಿಳ್ಕೊಕ್ ಹೋಗ್ಬೇಡ. ನಾ ಬದುಕಿದನಿಲ್ಲೇ ಹತ್ತಿ ಎಂತಾಕಿದನ್ ನೋಡಿದಿಲ್ಲ. ನಿಮ್ಮನೇನ್ ಬ್ರಿಟಿಷ್ ನೋಡುವ ಅವಶ್ಯಕತೆನ ಇಲ್ರಿ. ಎಷ್ಟ್ ದೂರ ನಿಂತ್ ನೋಡ್ರು ಕಾಂತೀರ್ ಬಿಡ್ರಿ ಎತ್ತೀರಿ. ಕಾಮಿಡಿ ಮಾಡ್ಬೇಡ ನನ್ನ ಮುಂದೆ. ಕಾಮಿಡಿ ಮಾಡ್ರೆ ನಾ ಮರ್ತ್ ಬಿಡ್ತಾನಂತ ತಿಳ್ಕೊಂಡ್ಬಿಟ್ಟೇನ? ನೋಡು ಈ ಮನಿಯೊಳಗ ನನ್ನ ಕೇಳೋದ್ಲಿ ಒಂದ್ ಸೂಜಿ ಮನಿ ಹೊರಗೆ ಹೋಗಂಗಿಲ್ಲ, ಒಂದ್ ಸೂಜಿ ಮನಿ ಒಳಗ್ ಬರೋಂಗಿಲ್ಲ. ನನ್ ಪರ್ಮಿಷನ್ ತಗೊಂಡನ ನೀನು ಎಲ್ಲ ಕೆಲಸನ ಮಾಡ್ಬೇಕ. ತಿಳಿತಿಲ್ಲ? ಏನ ಅಂತಿ ಬಾಯಾಗ ನನ್ನ ಹಾಕವು ಬಾಯಿ ಮುಚ್ಕೋದಿನ. ಹೂ ಅನ್ನ ಕಲ್ಕೊ. ನಾ ಹೇಳಿದಕ್ಕೆಲ್ಲ ಹೂ ಅಂತ ನಾಟಕ ಮಾಡೋದು ಬಿಡು. ಅತ್ತಿ ಏನ್ ಹೇಳ್ತಾಳೋ ಅದಕ್ಕೆಲ್ಲ ಹೂ ಅನ್ಕೊಂತ ಕೆಲಸ ಮಾಡಿದ್ರೆ ಈ ಮನ್ಯಾಗ ಇರ್ತಿ. ಇಲ್ದ್ರ ನಿಮ್ಮ ಅವು ನಿಮ್ಮಲ್ಲಿ ಈಗ ಹೋದೆ ಅಂದ್ರ ಹೊಳಿ ಬರಾಕ ಹೋಗ್ಬೇಡ. ನೀ ಅಲ್ಲೇ ಉಳಿದ್ ಬಿಡು. ಇವಾಗ ಗಿರ್ಜಕ್ಕ ಅತ್ತಿ ಹೇಳಿದಕ್ಕ ಹೂ ಅನ್ನ ಕಲ್ಕೋ. ನೀನು ನಮ್ಮ ಮನ್ಯಾಗ ಉಡಾತನ ಮಾಡಿದಂಗ ಇಲ್ಲ ಅತ್ತಿ ಇಂಬಲ್ಲೇನೋ ಮಾಡ್ತಾರನ್ವಾ. ಮನ್ಯಾಗ ಹಿರಿಯರಿದ್ದಾಗ ಅವ್ರನ್ನ ಕೇಳೋದ್ಲೆ ಹಂಗೆ ಏನು ಕೆಲಸ ಮಾಡಬಾರ್ದು. ಅವ್ರ ಕಿವಿ ಮ್ಯಾಗಿಟ್ಟ ನೀ ಕೆಲಸ ಮಾಡಿರ ನಿನ್ನರ ಯಾಕೆ ಬೈತಾರ ಅವರು? ಆತ್ ಬಿಡ್ರಿ ಅತ್ತೀರಿ, ಆತ್ ಬಿಡ್ಬೇವ. ಇನ್ಮ್ಯಾಲ ಏನಿದ್ರು ನಿಮ್ಮನ್ನ ಕೇಳೇನ ಕೆಲಸ ಮಾಡ್ತಾನೆ. ಆತಿಲ್ಲೋ? ಹಂಗ
ಗಂಟ್ಲು ಒಣಗಿರ್ಬೇಕು ಒದ್ರಾಡೆ ಶರ್ಬತ್ ಕುಡೀರಿ. ಹ್ಮ್ ಕುಡಿತೇನೆ ತಗೋ. ಹೊಟ್ಟೆ ಹೇಳ್ತೇನ್ರಿ ಈ ಸೊಸ್ತ್ಯಾರ ಮುಂದೆ ಸಸಿ ತವ್ರ ಮನೆಯವ್ರ ಮುಂದೆ ಅದೇನೋ ಗಿನಿಟಿ ಇಂಗ್ಲೀಷ್ ಏನೇವ ಚಂದಾಗೆ ಬರೋದೇ ಇಲ್ಲ. ಗಿಗ್ನಿಟಿ ಅಲ್ಲ ಡಿಗ್ನಿಟಿ ಚಂದಾಗೆ ಮೇಂಟೈನ್ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ನಮ್ಮನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿ ಮೂಲಿ ಗುಂಪು ಮಾಡಿ ಕುಂದರ್ಸಿ ಬಿಡ್ತಾರ್ರಿ. ತಮ್ಮನ ಹಾಡ ಇದ್ ನಡೆಸ್ಬಿಡ್ತಾರು. ಅದಕ್ಕೆ ನಾ ಬಿಟ್ಟೇನೇನ್ರಿ. ಮೊದ್ಲ ಯಾರ್ರಿ ನಾ ಕಮಲಜ್ಜಿ. ಗಿರ್ಜಕ್ಕ ಅಡಿಗೆ ಕೈ ಚೀಲ ಬಿಚ್ಚ ಹೋಗುವ. ಒಂದು 4 ಮಂದಿಗೆ ಬುತ್ತರೊಟ್ಟಿ ಕೊಡು, ಅಡಿಗೆ ಕಟ್ಕೊಂಬಂದನು, ಊಟ ಮಾಡ್ರಿ ಎಲ್ಲರೂ. ಅಯ್ಯ ಹೌದಾ ಬೇವ, ಸುಳ್ಳ ಎದಕ್ಕೆ ಆ ನಮನಿ ಹೊತ್ಕೊಂಬರಕ್ಕೆ ಹೋಗಿ ಮನ್ಯಾಗ ಸಾಕಟ್ಟು ತಿನಿಸಿರ್ತತಿ. ಆ ನಮನಿ ತಿನಿಸು ಅಡಿಗೆ ಎಲ್ಲ ಹೊತ್ಕೊಂಡ್ ಬಂದೀವ ಅಂತ ಬಸ್ಸಿನ ಗದ್ದಲ್ದಾಗ ಹೆಂಗ್ ದಾಟಿ ಬಂದೇವೋ ಏನೋ ಯಾರಿಗೆ ಗೊತ್ತ. ಏನಿವ ಗದ್ಲದು ಇರುದನ ಮತ್ತು ಅಲ್ಲೇ ನಮ್ಮ ಊರನ್ನವರು ಒಂದಿಷ್ಟು ಹುಡುಗರು ಕೈ ಚೀಲದು ಇಟ್ಟ ನನಗೊಂದು ಸೀಟ್ ಬಿಟ್ರ ತಂಗಿ. ಅದ್ರಾಗನ ಮತ್ತೆ ಹೆಂಗಾರ ಬನ್ನಿ ಮತ್ತೆ ಏನು ಮಾಡೋದು, ಬರೋದು ಹೋಗುದಂತೂ ಬಿಡಾಕ್ ಬರ್ತತೆ, ಹೆಂಗಾರ ಹೋಗುದ. ಆದರೂ ಸುಳ್ಳ ಇಷ್ಟೆಲ್ಲ ಹೊತ್ಕೊಂಡ್ಬರ್ತಿ ಬಿಡ್ಬೇನಿ. ಅವ್ರ ಮನೆಯವ್ರು ಏನರ ತಂದ್ರೆ ಹಂಗ ಕಚ್ಕೊಂಡಿದ್ದ ಈ ಗಾಡಿಯಿಂದ ಕಟ್ಟೋದಕ್ಕೆ ಮಾತ್ರಕ್ಕೆ ಅದಕ್ಕೂ ಲೆಕ್ಕಕ್ಕೆ ಇರೋದಿಲ್ಲ. ಅಯ್ಯ ವೈನಿ ಎದಕ್ಕೆ ತೊಂದ್ರೆ ತಗೋಕ್ ಹೋಗಿದ್ರಿ ಪಾಪ. ನಮ್ಮ ಮನ್ಯಾಗಾರ ತಿನ್ನೋರು ಯಾರ್ರಿ, ಎಲ್ಲಾರು ಬಿಸಿ ಬಿಸಿ ಅಡಿಗೆ ಬೇಕಂತಾರ್ರಿ. ಬೆಳಿಗ್ಗೆ ಮಾಡಿದ್ದನ್ನ ಸಂಜಿಗೆ ತಿನ್ನಲ್ಲ, ಸಂಜಿಗೆ ಮಾಡಿದ್ದನ್ನ ಬೆಳಿಗ್ಗೆ ತಿನ್ನಲ್ರಿ. ಆಗಿಂದ ಆಗ ಬಿಸಿ ಅಡಿಗೆನ ಬೇಕ್ರಿ ನಮ್ಮ ಮನ್ಯಾಗೆಲ್ಲ. ಸುಮ್ಮ ಎದಕ್ಕೆ ನಿಗ್ರಹ ಮಾಡ್ಕೋಕ್ ಹೋಗಿದ್ರಿ? ಅಯ್ಯ ಇಲ್ಲ ಅಲ್ರಿ ವೈನಿ, ಪದರ್ನ್ಯಾಗ 4 ರೊಟ್ಟಿ ಇಲ್ದ ಮಕ್ಕಳ ಮನೆಗೆ ಹೆಂಗೆ ಬರೋದ್ರಿ? ಅದು ಅಲ್ದ ಹೊರಗಿನ ತಿನಿಸ ಎಷ್ಟು ತೊಗೊಂಡ್ರ ಏನ್ರಿ? ಏನು ನಾವು 1000 ರೂಪಾಯಿ ತಿನಿಸ್ ತೊಗೊಂಡ್ರು ಅದು ಕಣ್ಣಿಗೆ ಕಾಣೋದಿಲ್ಲ. ಮನ್ಯಾಗ 4 ರೊಟ್ಟಿ ಕಟ್ಕೊಂಡ್ಬಂದದ್ದು ಎಷ್ಟು ತನೂರಿ, ಅದ್ರ ಸಂಬಂಧ ಕಟ್ಕೊಂಡ್ಬನ್ರಿ. ಆಗ್ಲಿ ಬಿಡ್ರಿ ಆಗ್ಲಿ, ಪಾಪ ನಿಮಗೂ ತೊಂದ್ರಿ ಅಲ್ರಿ, ಅದಕ್ಕೆ ಅನ್ರಿ. ನಮ್ಮವ್ವ ಅಡಿಗೆ ಕಟ್ಕೊಂಡ್ಬಂದಾಳಂದ್ರೆ ನನಗೆ ಹೊಟ್ಟೆ ಚುರು ಚುರು ಅನ್ನಕೈತಿ ನೋಡ್ದ. ಯಾವಾಗ ಹೋಗಿ ಊಟ ಮಾಡ್ತಾನೋ ಅನ್ನೋ ಹಂಗಾಕತ್ತತಿ. ಮೊದಲು ಇವರಿಗೆಲ್ಲ ಊಟಕ್ಕೆ ಹಚ್ಕೊಟ್ಟ ಆಮೇಲೆ ನಾನು ಪಟಪಟ ಊಟ ಮಾಡಿಬಿಡ್ತಾನಂತ. ಅತ್ತೀರಿ ಯವ್ವ ಬರ್ರಿ ಹಂಗಾರ ನಿಮ್ಮಿಬ್ಬರಿಗೆ ಊಟಕ್ಕೆ ಹಚ್ಕೊಟ್ಬಿಡ್ತಾನು, ಟೈಮ್ ಭಾಳ ಆಗೈತಿ, ಆಮೇಲೆ ನಾನು ಊಟ ಮಾಡ್ತಾನಂತ. ಅಯ್ಯೋ ನಾವು ಒಲ್ಲಿ ನಾ ಮರೇವಲ್ಲಿ, ನನಗೆ ಯಾಕೋ ಹೊಟ್ಟೆ ಹಸ್ತಿಲ್ಲ. ಮುಂಜಾನೆರ 2 ರೊಟ್ಟಿ ತಿಂದಾನಲ್ಲ, ಯಾಕೋ ನನಗೆ ಹೊಟ್ಟೆ ಹಸ್ತಿಲ್ಲ. ನಿಮ್ಮ ಅವ್ಗನ ಹಚ್ಕೊಡೋಗ. ಅಲ್ರಿ ಅತ್ತೀರಿ ನಿಮ್ಮನ್ ಬಿಟ್ಟ ಅವ್ವ ಒಬ್ರ ಹೆಂಗ ಊಟ ಮಾಡ್ಬೇಕ್ರಿ? ಇಬ್ರು ಕೂಡ ಊಟ ಮಾಡ್ಬರ್ರಿ, ನಾ ಹಚ್ಕೊಡ್ತಾನು. ಬರ್ರಿ ಎದ್ದು ಬರ್ರಿ. ಅಯ್ಯ ಬೇಡವಾ ಬೇಡ, ನಾ ಏನ್ ನಾಸ್ತನ? ನನಗ ಹೊಳ್ಳೆ ಉಂಡ್ರ ಸರಿ ಆಗುದಿಲ್ಲ. ನಿನಗ ಗೊತ್ತೈತಲ್ಲ ಮುಂಜಾನೆರ 2 ರೊಟ್ಟಿ ತಿಂದನು, ಈಗ ಹಸು ಇಲ್ಲ. ಹಿಂದಾಡೆ ಒಂದು ತುತ್ತ ಅನ್ನ ಉಂತಾನಂತ. ಈಗ ನಿಮ್ಮವ್ವ ಹಚ್ಕೊಡೋಗ. ಪಾಪ ಆಟ ದೂರದಿಂದ ಅಟೆಲ್ಲ ಅಡಿಗೆ ಕಟ್ಕೊಂಡ್ ಆ ಬಸ್ನ್ಯಾಗ ಗುದ್ದಾಡ್ಕೊಂತ ಬಂದಾರು, ಹಚ್ಕೊಡೋಗ ಹೋಗು. ಈ ಅತ್ತಿಗಳಿಗೆ ಏನಕ್ಕತ್ತೋ ಏನೋ ರೀ. ಅಲ್ಲ ಇಷ್ಟೊತ್ತಾಗ್ಲಿ 2 ಗಂಟೆಕಂದ್ರೆ ಊಟಕ್ಕೆ ಹಚ್ಕೊಡ್ಲಿಲ್ಲ ಅಂದ್ರೆ ಗಿರಿಜಕ್ಕ ನನ್ಗೆ ಹೊಟ್ಟೆ ಹಸದ ಹಾವಾಗೈತಿ, ಊಟಕ್ಕೆ ಹಚ್ಕೊಡಕೇನು ದಾಡಿ ನಿನಗಂತ ಬೇಯ್ತಿದ್ರಿ. ಊಟಕ್ಕೆ ಹಚ್ಕೊಟ್ರೆ 2-3 ರೊಟ್ಟಿ ತಿಂದು ಒಂದು ಗಂಗಾಳ ಅನ್ನ ಉಂಡು ಮ್ಯಾಲ ಒಂದು ಗ್ಲಾಸ್ ಫುಲ್ ಮಜ್ಜಿಗೆ ಕುಡ್ದ ಆರಾಮ್ ಮಕ್ಕೋತಿದ್ರೆ. ಈಗ ಬೀಗರು ಬಂದಾರಲ್ಲ, ಬೀಗರ ಮುಂದೆ ಉಣ್ಣಾಕ ಹೆಂಗೆ ಎದ್ದು ಬರಬೇಕು? ಉಂಡ್ರ ಪ್ರೆಸ್ಟೀಜ್ ಕಮ್ಮಕ್ಕತ್ತನ್ನೋರಂಗ ನಾವಲ್ಲೇ ಅನ್ನೋದ್ರಿ. ಕರಿಯೊಟ್ಟು ಕರಿತೇನ್ರಿವ, 1-2 ಸಲ ಕರೆದು ಹೋಗಿ ನಮ್ಮವ್ವ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡಿಬಿಡ್ತೇನ್ರಿ. ಅವ್ರು ಡ್ರಾಮಾ ಮಾಡೋದಕ್ಕೆ ಅವ್ರ ಅನುಭವಿಸಿಲ್ರಿ, ನಾನಾರ ಏನ್ ಮಾಡ್ಲಿ? ಅಯ್ಯ ಹಸು ಇದ್ದಟ್ಟು ಒಂದಿಟ್ಟು ಊಟ ಮಾಡೋಂತ್ರ ಬರ್ರಿ ಅತ್ತೀರಿ. ಅವ್ವ ಒಬ್ಬಕ್ಕೆ ಉಣ್ಬೇಕೇನ್ರಿ? ಅಯ್ಯ ಒಬ್ರೇ ಯಾಕೆವ, ಅದೇ ಅಲ್ಲಿ ಕರ್ಕೊಂಡ ಊಟ ಮಾಡೋಗ. ನನಗೆ ಹಸು ಇಲ್ಲ, ನಾ ಹಿಂದಾಡೆ ಒಂದು ತನ್ನ ಉಂತಾನಂತ. ಹೋಗ್ ಯವ್ವ ಅತ್ತಿಗೆ ಹಸುವಿಲ್ಲ, ಬಾಬೆ ಊಟಕ್ಕೆ ಹಚ್ಕೊಟ್ಟ ನಾನು ಊಟ ಮಾಡ್ತೇನೆ ಬಾ, ನನ್ಗೆ ಯಾಕೋ ಭಾಳ ಹೊಟ್ಟೆ ಹಸ್ತತಿ. ಅಯ್ಯ ನಂಗೂ ಹಸುವಿರಾಕಿಲ್ಲ, ಆಗೋತ್ ನಡಿ ತಂಗಿ, ನೀನು ಊಟ ಮಾಡಿಲ್ಲ ಅನ್ನಕತ್ತಿಯಲ್ಲ, ಊಟ ಮಾಡು ನಡಿ. ಅಲ್ಲ ಇವ್ರು ಚಂದ ಮಾಡ್ಲಿ, 1-2 ಸಲ ಕರ್ದಂಗ್ ಮಾಡಿ ಊಟಕ್ಕೆ ಹೋಗೇ ಬಿಟ್ರಲ್ಲ ನಾನು ಬಿಟ್ಟ. ಅಡಿಗೆ ಕೈಚಿಲ್ ವಾಸನೆ ಅಡಿಗೆ ಮನೆಯಾಗಿಂದ ಇಲ್ಲಿ ಮಾಟ ಬರಾಕತೈತಿ. ಜುನ್ಕ ಚಕ್ಕಳಿ, ಹೆಸರು ಕಾಳು ಪಲ್ಲೆ, ಬದ್ನಿಕಾಯಿ ಎಣ್ಗಾಯಿ, ಶೇಂಗಾ ಚಟ್ನಿ, ಗುರೆ ಚಟ್ನಿ, ಅಗಸಿ ಚಟ್ನಿ, ಕೆಂಪು ಹಿಂಡಿ, ಮೊಸರು ಬುತ್ತಿ, ಮೊಸರನ್ನ, ಈಗೆಲ್ಲ ಘಮ ಘಮ ಅಂತೇಳಿ ಇಲ್ಲಿ ಮಾಟ ವಾಸನೆ ಬರಾಕತೈತಿ. ಇನ್ನು ನನ್ನ ಬಿಟ್ಟು ತಾವು ಒಟ್ಟ ಊಟ ಮಾಡ್ತಾರನೋ ನೋಡ್ರಿವ. ಅತ್ತೆ ಅಂದ್ರ 6 ಕಾಸಿನ ಕಿಮ್ಮತ್ತಿಲ್ಲ ನಮ್ಮ ಮನ್ಯಾಗ. ಅತ್ತಿರಿ ಬರ್ರಿ ಅಂತ ಇನ್ನೊಂದು 4 ಸಲ ಕರೆದಿದ್ರ ಏನ್ ಗಂಟು ಹೋಗಿತ್ತನ್ರಿ? 2 ಸಲ ಕರ್ದಾಕಿ ಅವ್ರ ಅವ್ನ ಕರ್ಕೊಂಡ ಊಟಕ್ಕೆ ಹಾಡ್ರಿ. ನನಗರ ಘಮ ಘಮ ಅಡಿಗೆ ವಾಸನೆ ಬರೋದಕ್ಕ ಹೊಟ್ಟೆ ಹಸದ್ ಹಾವಾಗತೈತ್ರಿ. ಏನ್ ಮಾಡೋದು? ಅವ್ರು ಊಟ ಮಾಡಿ ಬರ್ಲಿ, ಹಿಂದಾಡಿ ಹೋಗಿ ಉಂಡು ಬರ್ತೇನ್ರಿ. ಆಗೋಲ್ತಕ ನೀವು ಊಟ ಮಾಡೋಗ್ರಿ, ಎಳೆ ಆಗೈತಿ, ನನ್ನಂಗ ಮಾಡ್ಬೇಡ್ರಿ. ಎಲ್ಲಿ ಉಸಾ ಬರಿ ಅತ್ತಾಗಿ ಇಂಥ ಸ್ವಸ್ಥ ಯಾರಿದ್ರಂದ್ರ ನಾವು ಉಪಾಸನ ಬೀಳ್ಬೇಕಾಕತ್ರಿ. ಇಲ್ರಿವ ನಮ್ಮ ಇದ್ರಾಗ ನಾವಿರೋದು ಚಲೋ ರೀ. ಆತ್ರಿ ನೀವು ಊಟ ಮಾಡ್ಬರ್ರಿ, ಕತೆ ನೋಡ್ಕೊಂಡು ಬಂದ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಾಗ ಕಳಿಸ್ರಿ. ಧನ್ಯವಾದಗಳು ಎಲ್ಲರಿಗೂ.